ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ನಾನು ನಮ್ಮ ಹುಡುಗ ಬೀರೇಶ್ ನಮ್ಮ ಸ್ವಿಫ್ಟ್ ಡಿಸೈರ್ ಕಾರಿಗೆ ವೈಟ್ ಆರ್ಸಿಗೆ ಅಲಾಯ್ ವೀಲ್ಸ್ ತರಿಸಿದ್ದೀವಿ. ಬೆಂಗಳೂರಿಂದ ಬಂದಿದೆ ಅಂತ, ಅದಕ್ಕೆ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಹಾಕ್ಸೋಣಕ್ಕೆ. ಈಗ ಅದೇ ಇಲ್ಲೇ ಇನ್ನೊಂದು 20 ಕಿಲೋಮೀಟ್ರ್ ಇದೆ ದಾವಣಗೆರೆ, ಹೋಗ್ತಾ ಇದ್ದೀವಿ. ಅಲಾಯ್ ವೀಲ್ಸು ಒಂದು ಸ್ವಲ್ಪ ಗಾಡಿ ಕೆಲವೊಂದು ಐಟಮ್ಗಳು ಹಾಕ್ಸ್ಕೋಬೇಕಾಯ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಅಲಾಯ್ ವೀಲ್ಸಿಂದ ಇಲ್ಲಿ ಇವತ್ತು ದೊಡ್ಡ ಕೆಲಸ. ಇವತ್ತು ಹೋಗೋಣ ಬನ್ನಿ. ಅಲಾಯ್ ವೀಲ್ಸು ಯಾವಂತ ಒಂದು ಅಂಗಡಿಗೆ ಹೋದ್ಮೇಲೆ ತೋರಿಸ್ತೀನಿ. ನಮ್ಮ ಸರ್ ತಂದಿದ್ದಾರಲ್ಲಿ ಬೆಂಗಳೂರಿಂದ ಬಂದಿದ್ದು. ಮೊನ್ನೆನೇ ಬಂದವು, ನಾನು ಇರಲಿಲ್ಲ ಕಾರಣ ಇವತ್ತು ಹೋಗ್ತಾ ಇದ್ದೀವಿ ಆಕ್ಷಣಕ್ಕೆ. ಇವತ್ತು ಬುಧವಾರ, ಅದು ಸೋಮವಾರ ಅಲ್ಲ, ನಿನ್ನೆ ಬೆಳಿಗ್ಗೆ ಬಂದಿದೆ. ಅದು ಹೋಗೋಣ ಬನ್ನಿ. ಅಂದರೆ ನಮ್ಮ ಹುಡುಗನ ಹುಡುಗನ ಮಾತಾಡಿಸಿ ಮಾತು ಬಿಟ್ಟು 20 ದಿನ ಆಗಿತ್ತು. ಅವನಿಗೆ ಸರ್ಪ್ರೈಸ್ ಕೊಡೋಕೆ ಈಗ 15 ದಿನ 20 ದಿನ ಆಯ್ತು. 20 ದಿನ ಆಯ್ತು, ಈಗ ಅದತ್ತು 15 ದಿನ ಆಯ್ತು. ಈಗ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೊಂಟ್ಬಿಟ್ಟ. ಅವನು ಹಾಸ್ಟ್ಲಾಗದಾನೆ ಇವತ್ತು ರಜೆ ಅಂದು. ಇವತ್ತು SM ಕೃಷ್ಣ ಅವರು ನಿಧನರಾಗಿದ್ದಾರೆ ನಿನ್ನೆ ಬೆಳಗ್ಗೆ 2:45 ಕಾಲೇಜ್ ರಜೆ ಕೊಟ್ಟೈತಿ. ಹಂಗಾಗಿ ಅವನು ಹಾಸ್ಟ್ಲಾಗದಾನಂತ. ಅವನಿಗೆ ಏನು ಗೊತ್ತಿಲ್ಲ. ನಾವು ಹೋಗೋದು ಸೀದಾ ಡೈರೆಕ್ಟ್ ಕಾರ್ ತಗೊಂಡು ಹೋಗಿ ಅವನ ಹಾಸ್ಟ್ಲು ಸೀದಾ ಡೈರೆಕ್ಟ್ ಅವ್ನ ರೂಮ್, ಅವ್ನ ಬೆಡ್ಡಿಗೆ ಹೋಗಿ ಅವನ ಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನಮ್ಮ ಬೀರೇಶ್ ಹೋಗೋಣ ಬನ್ನಿ. ಈಗಿನ ಕೊಂಡಾಜಿಯಲ್ಲಿದ್ದೀವಿ. ಇನ್ನೊಂದು 15 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗೋಣ ಬರ್ರಿ. ಹೋಗಿ ಅವ್ನು ನೋಡೋಣ ಯಾವ ಥರ ಶಾಕ್ ಹಾಕೋಣ ನೋಡೋಣ. 15-20 ದಿನ ಆಯ್ತು, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಎಲ್ಲ ಕಡೆಗೆ ಬ್ಲಾಕ್ ಮಾಡಿಬಿಟ್ಟಿದ್ದೆ ನಾನು ಅವನ್ನ. ಹಂಗೆ ಸುಮ್ಮನೆ ಕಾಮಿಡಿಗೆ ನೋಡೋಣ ಬರ್ರಿ. ಏನು ಹಿಂಗೆ ಅವ್ನ ಮನಸ್ಥಿತಿ ಹೆಂಗಿರ್ತದೆ ಅನ್ನೋ ತಿಳ್ಕೊಳ್ಳೋಣ. ಅವನು ಕರ್ಕೊಂಡು ಹೋಗೋಣ. ಅಲಾಯ್ ವೀಲ್ಸ್ ಸಾಕು ಬರೀ ಹೋಗೋಣ. ದಾವಣಗೆರೆಗೆ ಬಂದ್ವಿ RT ಆಫೀಸ್ ಹತ್ರ. ಇಲ್ಲಿ RT ಆಫೀಸ್ ಸಿಗ್ನಲ್ ಲೆಫ್ಟ್ ಹೋಗ್ಬೇಕು ಹಾಸ್ಟ್ಲಿಗೆ. ಸರ್ಕಾರಿ ಮೆಟ್ರಿಕ್ ಯಾವುದೋ ಆಯ್ತಲ್ಲ ಸ್ಕೂಲ್, ಅಲ್ಲಿ ಹೋಗ್ಬೇಕು. ಸ್ಕೂಲಲ್ಲ, ಹಾಸ್ಟ್ಲ್. ಹೋಗೋಣ ಬರ್ರಿ. ಹೋಗಿ ಅವ್ನು ನೋಡೋಣ ಏನು ಮಾಡಾಕತ್ತ. ನಾನು ಅಲ್ಲಿ ಕಾಣತೈತೆ ನೋಡ್ರಿ ಬಿಲ್ಡಿಂಗ್, ಅದು ಹಾಸ್ಟ್ಲ. ಒಂದು ಆ JCP ಮುಂದ್ಗಡೆ ಎಡಗಡೆಗಿರೋದು. ನೋಡೋಣ ಬರ್ರಿ ಒಳಗೆ ಹೋಗೋಣ. ಏನಂತ ಕಾರಿಲ್ಲೇ ನೀವು ಹೊರಗಡೆ ನಿಲ್ಲಿಸಿ ಹೋಗೋಣ. ಅಲ್ಲಿ ಲೈಟಿ ಕಂಬದ ಹತ್ರ ನೋಡೋಣ ಏನು ಮಾಡ್ತಾನೆ. ಹೋಗೋಣ ಏನು ಮಾಡ್ತಾನೆ ಏನು ನೋಡೋಣ ರೀ. ಗೇಟ್ ಓಪನಲ್ಲಿ ಒಳಗೆ ಹೋಗಂಗಿಲ್ಲ, ಇಲ್ಲೇ ಹೊರಗೆ ನಿಲ್ಲಿಸ್ಬೇಕು. ಇಲ್ಲಿ ಕೆಳಗಡೆ ಸರ್ ಇದ್ರು ಒಡಾನ, ಹಂಗಾಗಿ ಬೀಳ್ದಿಲ್ಲ. ಅದಕ್ಕೆ ಈ ಕಡೆ ಹಚ್ಕೊಂಡಾವಿ. ಇದು ದಾವಣಗೆರೆ ನೋಡ್ರಿ, ಕಾಣತತ್ರೆ. ಮೇಲ್ಗಡೆಯಿಂದ ಕೆಳಗಡೆ ಹೋಗಕತ್ತೇವೆ. ಬರೀ ನೋಡೋಣ ಏನು ಮಾಡಕತ್ತಲ್ಲ. ಇವ್ನು ನೋಡಿ, ನಾನು ಗದಾನೆ ಅಂತ ಹೇಳಕತ್ತಲ್ಲ, ಇವನು ಹುಡುಕಾಗತ್ತಲ್ಲ. ಇವನ ನೋಡ್ರಿ, ಅವನು ಓಡಾಕತ್ತಿ ನೋಡ್ರಿ. ಅವನು ಲಾಕ್ ಮಾಡಿಬಿಟ್ಟಿದ್ದೀವಿ ಬರೋಬ್ಬರಿ. ಈಗ ಹೆಂಗೆ ಮಾಡತ್ತೆ ಹುಚ್ಚು ಮಾಡೋದ. ಹಾಸ್ಟ್ಲಿದ್ದ ಪಿಕಪ್ ಮಾಡ್ಕೊಂಡವಿ, ಕರ್ಕೊಂಡು ಹೊಂಟ. ಅವನು ಅಲಾಯ್ ವೀಲ್ಸ್ ಸಾಕ್ಷಣಕ್ಕ ಬಂದ ನೋಡ್ರಿ. ಇಲ್ಲದಾನ ಬ್ಲಾಕ್ ಮಾಡಿಬಿಟ್ಟ. ಅವನ ಎದೆ ಹೊಡೆದ್ಬಿಟ್ಟಾನ. ಬ್ಲಾಕ್ ಮಾಡಿ ಒಂದು 20 ದಿನ ಫೋನ್ ಎಲ್ಲ ಏನೆಲ್ಲ ಎದೆ ಹೊಡೆದ್ಬಿಟ್ಟಾನ. ಈಗ ಕರ್ಕೊಂಡು ಹೊಂಟ ನೋಡ್ರಿ. ಅವನು ಡೆಲಿಗೇಟ್ ಇವತ್ತು ರಜೆ ಇರೋದಕ್ಕೆ ಇಲ್ಲೇ ಅದಾವಿ. ನಮ್ಮ ದಾವಣಗೆರೆ ಫ್ಲೈಓವರ್ ಹತ್ತಾ ಇದ್ದೀವಿ ನೋಡ್ರಿ. ಯಾರ್ಯಾರು ನೋಡಿಲ್ಲ ನೋಡ್ರಿ, ಎಲ್ಲಾರು ನೋಡಿರ್ತೀರಿ. ಬೇರೆ ಊರವ್ರು ನೋಡಿಲ್ಲ ಅಂದ್ರೆ ನೋಡ್ರಿ ಹೆಂಗೈತಿ ಫ್ಲೈಓವರ್. ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ಗಾಡಿ ಒಳಗೆ ತಗೊಂಡ್ರ ನೋಡ್ರಿ. ನಮ್ಮ ಹಳೆ ವೀಲ್, ಸ್ಟೀಲ್ ವೀಲ್. ಟೈರಿಗೆ ಹೊಸ ವೀಲ್ಸ್ ಇಲ್ಲೆಲ್ಲ ನೋಡ್ರಿ. ಹೊಸ ನಮ್ಮ ಬಾಕ್ಸ್ ಟೈರ್ ಎಲ್ಲ ಫಿಟ್ಟಿಂಗ್ ಮಾಡಾಕತ್ತಾರ. ಒಂದು ಫಿಟ್ಟಿಂಗ್ ಮಾಡ್ಯಾರ, ಇನ್ನೂ ಏರ್ ಹಿಡಿದಲ್ಲ. ಅದಕ್ಕೆ ನಮ್ಮ ಹುಡುಗ ಫಿಟ್ಟಿಂಗ್ ಮಾಡಾಕತ್ತಾನ ಅಲ್ಲಿ. ಗಾಡಿ ಫೈನಲಿ ರೆಡಿ ಆಯ್ತು. ಅಂದ್ರೆ ಇನ್ನೂ ಅಲೈನ್ಮೆಂಟ್ ಒಂದು ಮಾಡ್ಬೇಕು. ಒಂದು ಸ್ವಲ್ಪ 2 ಬೋಲ್ಟ್ ಹಾಕಬೇಕು. 2 ಬೋಲ್ಟ್ ಬಾಕಿ ಅದಾವೆ ಹಿಂದುಗಡೆಗೆ. 2 ಬೋಲ್ಟ್ ಹಾಕಿ ಅಲೈನ್ಮೆಂಟ್ ಮಾಡಬೇಕು. ಹಿಂಗೆ ಕಾಣತೈತೆ ನೋಡ್ರಿ. ಲಕ್ ಸೈಜ್ ಕಾಣತೈತೆ ಗಾಡಿ. 1.5 ಇಂಚ್ ವೈಡ್ ಬರ್ತೈತೆ ಹೊರಗಡೆಗೆ.
ನೋಡ್ರಿ ರೆಡಿ ಆಯ್ತು. ಇವ್ನು ರೆಡಿ ಆದ ಕೂಡಲೇ ಅಲ್ಲೇ ಗ್ಲಾಸ್ನಾಗ ಏನೋ ಮಾಡಾಕತ್ತಾನೆ ಅವನು. ಹಿಂಗಾತು ನೋಡ್ರಿ ಫುಲ್ ಫೈನಲಿ. ಇದು ನಿಯೋ ವೀಲ್ಸ್ ಅಂತ, ಇದು 14 ಇಂಚಸ್. ಈ ಒಳಗೆ ರೆಡ್ ಲೈನ್ ಬರ್ತೈತಿ. ನಾನು ಇಲ್ಲೇ ರೆಡ್ ಮಾಡಿಸಿಲ್ಲ, ಬ್ಲ್ಯಾಕ್ ಮಾಡ್ಸೇನೆ, ಚೆನ್ನಾಗಿ ಕಾಣುತ್ತೆ. ಒಂದು ಒಳಗಡೆ ಇದು ಮುಂದೆ ಕ್ಯಾಲಿಫರ್ಸ್ಗೆ ಅಷ್ಟ ರೆಡ್ ಮಾಡ್ಸೇನಿ. ಇದು ಈ ಥರ ಕಾಣುತ್ತೆ, ಅಪ್ಷಲ್ ಲುಕ್ ಚೆನ್ನಾಗಿ ಕಾಣುತ್ತೆ. ಈ ಥರ ಕಾಣುತ್ತೆ ನೋಡ್ರಿ. ಇವ್ರು ಅಂತೂ ಹೊಡೆದಾಗತ್ತೆ ಬಿಟ್ಟಾರೆ ಇವರು ನೋಡ್ರಿ. ಈ ಥರ ಕಾಣುತ್ತೆ. 1.5 ಇಂಚ್ ಹೊರಗಡೆ ಬರ್ತೈತಿ ವೀಲ್. ಹೌದಾ? ಫ್ರಂಟ್ ವೀಲ್ ಯಾವ ಥರ ಕಾಣುತ್ತೆ ನೋಡ್ರಿ. ಫ್ರಂಟ್ದ ಈ ಥರ ಕಾಣುತ್ತೆ. ಸೈಡ್ ಬರ್ರಿ, ಈ ಕಡೆ ಬರ್ರಿ. ಫ್ರಂಟ್ದ ಈ ಥರ ಕಾಣುತ್ತೆ ಲುಕ್. ಕ್ರೇಜಿ ಲುಕ್, ಸ್ಪೋರ್ಟ್ಸ್ ಲುಕ್ಸ್ ಕಾಣುತ್ತೆ. ಹಂಗೆ ಮ್ಯಾಟ್ ಒಂದು ಹಾಕ್ಸಕತ್ತಿದ್ವಿ, ರೆಡ್ ಮ್ಯಾಟ್, ಶನಿ ರೆಡ್ ನೋಡ್ರಿ ಯಾವ ಥರ ಕಾಣತೈತಿ. ಹಂಗೆ ಮ್ಯಾಟ್ ಒಂದು ಹಾಕ್ಸಕತ್ತೀವಿ. ಇಲ್ಲೇ ಹಿಂದ್ಗಡೆ ಫುಲ್ ಬರ್ತೈತಿ. ಮ್ಯಾಟ್ ಗೀಟ್ ಎಲ್ಲ ಹಾಕ್ಸ್ಕೊಂಡ್ವಿ, ರೆಡ್ ಮ್ಯಾಟ್ ಚೆನ್ನಾಗಿ ಕಾಣಕತ್ತವು. ಹಿಂದ್ಗಡೆ ನೋಡ್ರಿ ಈ ಥರ ಬಂದೈತಿ, ತೋರಿಸ್ತಾನೆ ಆಮೇಲೆ. ಹೊಂಟಾವ ನೋಡ್ರಿ ಎಲ್ಲರೂ ಮೂವರು. ಎಲ್ಲ ಮುಗೀತು. ಇನ್ನೊಂದು ಕೆಲಸ ಆಗಲಿಲ್ಲ, ಒಂದು ರೇಟ್ ಜಾಸ್ತಿ ಹೇಳಿದೆ, ಆಗಲಿಲ್ಲ. ಅದೇನಂತ ಹೇಳೋದು ನಾನು. ಎಲ್ಲ ವೀಲ್ಸ್ ಆಯ್ತು. ಈ ಗಾಡಿ ವಾಶ್ ಮಾಡ್ಕೊಂಡು ಒಂದು ಎಲ್ಲಾರ ಎಗ್ರೆಸರ ಏನಾರ ತಿನ್ನೋಣ ಅಂತ ಮಾಡೇವಿ. ಹೋಗ್ಬರ್ರಿ, ಎಗ್ರೆಸ್ ತಿನ್ನೋ ಗಾಡಿ ಒಂದು ವಾಶ್ ಮಾಡೋದು ಒಂದು ವಿಡಿಯೋ ಹಾಕ್ತಾನೆ, ಅದನ್ನ ನೋಡ್ಕೊಳ್ರಿ. ಬರ್ರಿ ಹೋಗೋಣ. ಕಾರು ವಾಷಿಂಗಿಗೆ ತಂದವಿ, ಈಗ ಊಟ ಮಾಡ್ಕೊಂಬಂದ್ವಿ. ವಾಷಿಂಗ್ ಮಾಡ್ಸೋದಿದ್ದೀವಿ. ಕಾರೆಲ್ಲ ತೊಳೆದು ವೀಡಿಯೋ ಮಾಡ್ಕೊಂತೀವಿ. ಟೈರ್ ಬರೋಬ್ಬರಿ ತಿಕ್ಕಾಕತ್ಬಿಟ್ಟು ನಾವು ಹೊಸ ಒಂದು ತಿಲಕೆಟ್ಟೆ ನೋಡ್ರಿ ಹೆಂಗೆ ಕಾಣತ್ತವು. ವಾಶ್ ಮಾಡಿದ್ರೆ ಭಾರಿ ಕಾಣ್ತೇವೆ. ಒಂದು ಹಾಕ್ಸ್ಬೇಕನ್ನೋದು ಒಂದು ಆಸೆ ಇತ್ತು, ಇವತ್ತು ಹಾಕ್ಸ್ಯಾನ ನೋಡ್ರಿ. ಬಂದ ಭಾಳ ದಿನ ಆಗೈತಿ, ನಾನು ಟೈಮ್ ಸಿಕ್ಕಲ್ಲ ಹಾಕ್ಸಕ್ಕೆ. ಇವತ್ತು ಬಂದ ಬುಧವಾರ, ಇವು ಭಾನುವಾರನ ಬಂದವು, ಇವತ್ತು ಬಂದ ಬುಧವಾರ. ಎಲ್ಲ ಬಿಡಾಕತ್ತ ಚೇರ್ ಈಟ್ರಾಗ ಕೂತಾಗಬೇಕಂತ ಏನು ನೋಡ್ರಿ, ಒಂದು ದೊಡ್ಡ ಇದು ಮಾಡಾಕತ್ ಬಿಡೋಣ ಕಾಲಕ್ಕಿಂದು ನೋಡ್ರಿ. ಗಾಡಿ ಹಂಗ ನೀರು ಹಿಡ್ದಾರ, ಅದು ಹೆಂಗೆ ಕಾಣೋದೈತಿ. ಅಣ್ಣ ಎಲ್ಲ ಸೋಪ್ ಆಯಿಲ್ ಹೊಡ್ಯಾಕೆ ಹತ್ಬಿಟ್ಟಾನ, ದಪ್ಪ ಅನ್ನಂಗೆ ನೋಡ್ರಿ ಹೆಂಗೆ ಕಾಣಕತ್ತೈತಿ ಫುಲ್. ಟೈಮು ಅದೇ 8 ಗಂಟೆ ಆಗ್ಬಿಡ್ತು. ಒಂದು ಸ್ವಲ್ಪ ರೇಡಿಯಮ್ ಕೆಲಸನೂ ಇತ್ತು, ಹಂಗಾಗಿ ಗಾಡಿ ಎಲ್ಲ ತೊಳ್ಸ್ಕೊಂಡು ರೇಡಿಯಮ್ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತು. ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಇನ್ನೂ ದಾವಣಗೆರೆ ಅದು, ಇನ್ನು ಊರಿಗೆ ಹೋಗಿಲ್ಲ, ಹಿಂಗೆಲ್ಲ ಹೋಗ್ಬೇಕು. ಎಲ್ಲ ಮುಗಿದ ಕೆಲಸ. ಒಂದು ಸ್ವಲ್ಪ ಏನಾರ ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟ ಮಾಡ್ಕೊಂಡು ಈಗ ದಾವಣಗೆರೆ ಬಿಡ್ಬೇಕು, ಊರಿಗೆ ಹೋಗ್ಬೇಕು. ಬರೀ ಊಟ ಮಾಡ್ಕೊಂಡು ಕುಷ್ಕ 3 ಕುಷ್ಕ ಊಟ ಮಾಡಿ ಹೋಗ್ಬೇಕು ಊರ ಕಡೆಗೆ. ಎಲ್ಲ ಕೆಲಸ ಮುಗಿದ್ವು. ನೋಡೋಣ ಬರ್ರಿ, ಮುಂದೆ ಊರಿಗೆ ಹೋಗೋದೊಂದು ವೀಡಿಯೋ ಮಾಡ್ತೀನಿ. ಕುಷ್ಕ ತರ್ಸೇವಿ, ಊಟ ಮಾಡ್ಕೊಂಡು ಬಿಡ್ಬೇಕು. ಕುಷ್ಕ ಚೆನ್ನಾಗೈತಿ. ನಿನ್ನೆ ಮನೆಗೆ ಬರೋಷ್ಟಕ್ಕೆ ಲೇಟ್ ಆಯಿತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಇಲ್ಲಿ ಕೊಟ್ಟೂರು ರೋಡ್ ಆಗಿದ್ದೀನಿ. ಕೊಟ್ಟೂರು ರೋಡ್ ಅಂತಂದ್ರೆ ಚಿಗಟೇರಿ ಊರಲ್ಲಿದ್ದೀನಿ. ಇಲ್ಲಿ ಚಿಗಟೇರಿಗೆ ಬಂದಿದ್ದೆ. ವೀಲಾಗ ಎಂಡ್ ಮಾಡ್ಬೇಕಂತ ಇದ್ದೆ, ನಿನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಎಂಡ್ ಮಾಡ್ತೀನಿ. ಯಾರಿಗಾರ ಅಲಾಯ್ಸ್ ಬೇಕಂದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ನಾನು ಹಾಕ್ಸಿರೋ ದಾವಣಗೆರೆಯಲ್ಲಿ. ಬೆಂಗಳೂರಿಗೆ ಆದರೆ ನಿಮಗೇನೋ ಕಮ್ಮಿ ಸಿಗುತ್ತೆ, ಒಂದು 2,000. ನಿಮ್ಗೆ ಬೇಕಂದರೆ ಹೇಳ್ರಿ, ದಾವಣಗೆರೆಗೆ ತರಿಸ್ಕೊಡ್ತಾರೆ ನಮ್ಮ ಸರ್ ಅದಾರ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ರಿ. ರಾತ್ರಿ ತೋರ್ಸೋದಾಗಲಿಲ್ಲ. ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ಇಲ್ಲೇ ಇದ್ದೆ ನೋಡಿ. ಗಾಡಿ ಹತ್ರ ಕಾಣ್ತಾ ಇದೆ ವೈಟ್ ಹಾರ್ಸ್ ನಮ್ಮದು ಗಾಡಿ. ವೀಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ವೀಲ್ಸ್ ಯಾರಿಗಾರ ಬೇಕಂದ್ರೆ ಹೇಳ್ರಿ, ಈ ಡಿಸ್ಕ್ರಿಪ್ಷನ್ನಲ್ಲಿ ಹಾಕೀನಿ, ಚೆಕ್ ಮಾಡ್ಕೊಳ್ರಿ. ನಿಮಗೆ ಒಳ್ಳೆಯ ರೇಟಿಗೆ ಹಾಕಿಕೊಡ್ತಾರೆ. ಈ ಲಾಗ್ ಇಷ್ಟ ಆಯ್ತಂದ್ರೆ ನಿಮ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ. ಅದೇ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಗಾಡಿ ಇಲ್ಲೇ ಐತಿ.